ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು ನಿಮ್ಮ ನಾಣಿಕೇರಿ ನ್ಯೂಸ್. ನಾನು ನಿಮ್ಮ ಜಿ.ವಿ. ಸುಬ್ಬರಾವ್. ವಿಜಯನಗರ ಜಿಲ್ಲಾಧಿಕಾರಿ ಎಂ.ಎಸ್. ದಿವಾಕರ್ ಅವರು ಮರಿಯಮ್ಮನಹಳ್ಳಿಯಲ್ಲಿ ಸಿಟಿ ರೌಂಡ್ ನಡೆಸಿದರು. ಮರಿಯಮ್ಮನಹಳ್ಳಿ ಸಿಟಿ ರೌಂಡ್ನಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದರು. ನಂತರ ನೂತನ ಜೋಡಿ ರಥೋತ್ಸವಗಳ ನಿರ್ಮಾಣ ಕಾರ್ಯವನ್ನು ಪರಿಶೀಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಕುರಿತು ಒಂದು ವರದಿ ನಮ್ಮ ವೀಕ್ಷಕರಿಗಾಗಿ. ಬೇರೇನು ವಿಶೇಷತೆ ಹೇಗೆ ಸರ್ ಅಂತ? ಇಲ್ಲ, ಇಲ್ಲಿ ನಾವು ಸುಮಾರು ಈಗ ಒಂದು ವರ್ಷದ ಹಿಂದೆ ಬಂದಾಗ ಇಲ್ಲಿ ಜನಗಳು ಸುಮಾರು 800 ವರ್ಷಗಳ ಹಿಂದೆ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಆಂಜನೇಯಂದು ಜೋಡಿ ರಥ ಇತ್ತು ನಾರಾಯಣ ದೇವರ ಕೆರೆಯಿಂದ. ಅಲ್ಲಿಂದ ಶಿಫ್ಟ್ ಆಗಿ ಬಂದಿದ್ದೀವಿ. ಇದು ರಥಗಳು ಭಾಳ ಶಿಥಿಲಾವಸ್ಥೆಗಿದೆ, ಹೊಸ ತೇರುಗಳು ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಅವತ್ತು ನಾವು ದೇವಸ್ಥಾನದ ಆವರಣದಲ್ಲಿ ಕೂತು ಭಕ್ತರೊಂದಿಗೆ ಚರ್ಚೆ ಮಾಡಿ ಭಕ್ತರು ಮುಂದೆ ಬಂದು ಸಹಾಯ ಮಾಡಿದರೆ ಒಳ್ಳೆಯ ತೇರು ನಿರ್ಮಾಣ ಮಾಡೋಣ ಅಂತ ನಮ್ಮ ಒಂದು ಅನಿಸಿಕೆ. ಭಾಳ ಒಂದು ಸಣ್ಣ ಮಟ್ಟದ ತೇರು ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಬಹಳ ಇಲ್ಲಿನ ಭಕ್ತರು ಸುಮಾರು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದಾನ ಮಾಡಿ ಇವತ್ತು ನಾವು ಸರ್ಕಾರದಿಂದ ಇನ್ನೂ ನಾವು ₹1 ಕೊಟ್ಟಿಲ್ಲ. ಎಲ್ಲ ಭಕ್ತರ ದೇಣಿಗೆನಲ್ಲಿ, ಎಲ್ಲ ಈ ಊರಿನ ಗ್ರಾಮಸ್ಥರ ದೇಣಿಗೆ, ಎಲ್ಲ ಸಮುದಾಯದ ದೇಣಿಗೆ ಮೇಲೆ ಇವತ್ತು ಈ ರಥಗಳು ಬಹುಶಃ ಉತ್ತರ ಕರ್ನಾಟಕದಲ್ಲೇ ಅತ್ಯಂತ ಎತ್ತರವಾದ ತೇರುಗಳು ಅಂತ ಹೇಳ್ತಾ ಇದ್ದಾರೆ. ಮತ್ತು ಶಿಲ್ಪಿಗಳು ಇಲ್ಲೇ ಇದ್ದಾರೆ. ಅವರು ಇತ್ತೀಚಿನ ವರ್ಷಗಳಲ್ಲಿ 15 ವರ್ಷಗಳಲ್ಲಿ ಈ ರೀತಿಯ ತೇರುಗಳು ಎಲ್ಲೂ ಇಲ್ಲ ಅಂತ ಇದ್ದಾರೆ. ಬಟ್ ಅದನ್ನು ತಿಳ್ಕೋಬೇಕು. ಭಾಳ ಸುಸಜ್ಜಿತವಾಗಿ ತೇರನ್ನು ಮಾಡಿದ್ದಾರೆ. ಅಷ್ಟೇ ಅದಕ್ಕೆ ರಕ್ಷಣೆಗೂ ಮತ್ತು ಸಂರಕ್ಷಣೆಗೋಸ್ಕರ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ರಾಮಾಯಣ ಮಹಾಭಾರತದ ಎಲ್ಲ ವಿವರಗಳನ್ನು ಬರಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಬಹುಶಃ ಒಂದು ಇತಿಹಾಸ ಆಗ್ಬೋದು ಅಂತ ಮರಿಯಮ್ಮನಹಳ್ಳಿ ಜೋಡಿ ರಥಗಳು ಅನ್ನೋದು ನಮ್ಮ ಅನಿಸಿಕೆ ಇದೆ. ಈ ವರ್ಷವೇ ಇದನ್ನು ರಥದನ್ನು ನಾವು ಎಳೀಲಿಕ್ಕೆ ಎಲ್ಲ ಭಕ್ತರು ಮತ್ತು ತೀರ್ಮಾನ ಮಾಡಿದ್ದಾರೆ. ಮಾನ್ಯ ಶಾಸಕರು, ಎಲ್ಲ ಜನಪ್ರತಿನಿಧಿಗಳು ಸೇರಿ ಅದನ್ನು ರಥವನ್ನು ವಿಜೃಂಭಣೆಯಾಗಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ.